ಇವತ್ತು ಲೂಕನು ಬರೆಯುವಂತಹ ಲೂಕನ ಸುವಾರ್ತೆಗಳಲ್ಲಿ ನಾವು ಪೇತ್ರ, ಯಾಕೋಬ, ಯೋಹಾನರು ಅಲ್ಲಿ ನಾವು ಕಾಣುತ್ತೇವೆ. ಪ್ರಾರ್ಥನೆಗೋಸ್ಕರ ಹೋಗಲ್ಪಟ್ಟ ನಂತರ ಹೋದಂತ ಸಮಯದಲ್ಲಿ ಕಣ್ಣವನ್ನು ಲೂಕನ ಸುವಾರ್ತೆ 9ನೇ ಅಧ್ಯಾಯ 29ರಿಂದ 32 ವಚನಗಳನ್ನು ನಾವು ನೋಡಿಕೊಳ್ಳುವಾಗ, ಆತನು ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಮುಖಭಾವವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಸೆಯು ಎಲಿಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನ ನೆರವೇರಿಸಬೇಕಾದಂಥ ಮರಣದ ವಿಷಯವಾಗಿ ಮಾತಾಡುತ್ತಾ ಇದ್ದರು. ಎಂಥ ಒಂದು ದೊಡ್ಡ ಅದ್ಭುತವಾದಂಥದ್ದು. ತಂದೆಯಾದ ದೇವರು, ಮಗನಾಗಿರುವ ಕ್ರಿಸ್ತನು ಅಲ್ಲಿ ನೋಡ್ತೇವೆ. ಈಗೋ ದೇವರ ದೈವಿಕವಾಗಿರುವಂಥ ಭಕ್ತರು ಸಹ ಇವತ್ತು ದೇವರೊಂದಿಗೆ ಅಲ್ಲಿ ಯೇಸುವಿನೊಂದಿಗೆ ಮಾತಾಡುತ್ತಾ ಇದ್ದರು. ಮುಂದೆ ಯೆರೂಸಲೇಮಿನಲ್ಲಿ ಕರ್ತನಾದ ಯೇಸು ಪಸ್ಕದ ಕುರಿಯಾದ ಆತನಾಗಿ ನಮಗಾಗಿ ಲೋಕದ ಪಾಪ ನಿವಾರಣೆಗೋಸ್ಕರ ಅದನ್ನು ಮರಣವಾಗಿ ಸಮರ್ಪಿಸಲ್ಪಡುವುದಕ್ಕೋಸ್ಕರವಾಗಿ ಇಡಲ್ಪಟ್ಟಿರುವಂಥ ಯೇಸು ಶಿಲುಬೆಗೆ ಏರುವುದಕ್ಕಿಂತ ಮೊದಲೇ ಆತನನ್ನು ಸಿದ್ಧಪಡಿಸುವುದಕ್ಕಾಗಿ, ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ಯೋಜನೆಗಳಲ್ಲಿ ಸಿದ್ಧಪಡಿಸುವುದಕ್ಕೋಸ್ಕರ ಆ ಮರಣದ ಸಂಗತಿಯನ್ನು ಮಾತಾಡುವುದಕ್ಕಾಗಿ ತಂದೆಯಾಗಿರುವಂಥ ದೇವರು ಅಲ್ಲಿ ನಾವು ನೋಡುತ್ತೇವೆ. ಇವತ್ತು ಮೋಸೆಯನ್ನು, ಎಲಿಯನನ್ನು ಆತನನ್ನು ಕಳಿಸಿಕೊಟ್ಟದನ್ನು ಆ ಪೇತ್ರ, ಯಾಕೋಬ, ಯೋಹಾನರು ಅಲ್ಲಿ ಕಂಡವರಾಗಿದ್ದರು. ದೇವರಿಗೆ ಪರಲೋಕದ ಮಹಿಮೆಯ ಆ ರೂಪದಲ್ಲಿಯೇ ಅವರಲ್ಲಿ ಕಂಡರು. ಯೇಸುವಿನ ಕಣ್ಣೆದುರಿಗೆ ನೋಡ್ತೇವೆ. ಯೇಸುವಿನ ರೂಪ ಅತೀ ಬೆಳ್ಳಗಾಗಿ ಪ್ರಕಾಶಮಯವಾಗಲ್ಪಟ್ಟಂಥ ನಿಜ ಸ್ವರೂಪವನ್ನು ಅಲ್ಲಿ ಭೂಲೋಕದಲ್ಲಿ ಕಂಡನು. ಆತನು ತನಗಿರುವಂಥ ಮಹಿಮೆಯನ್ನು ಬಿಟ್ಟು ಬಂದಂಥ ಮಹಿಮೆ ಈ ಭೂಲೋಕದಲ್ಲಿ ಆತನಿಗಿರುವಂಥ ನಿಜವಾದಂಥ ಮಹಿಮೆ ತಿರುಗಿ ತೋರಿಸಲ್ಪಟ್ಟಂತ ಆ ದಿನ ಅದಾಗಲ್ಪಟ್ಟಿತ್ತು. ದೇವರಿಗೆ ಸ್ತೋತ್ರ. ಯಾರು ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿರ್ತಾರೋ ದೇವರು ತನ್ನ ಮಹಿಮೆಯನ್ನು ತೋರಿಸ್ತಾನೆ. ಈಗ ಮಾಡಬೇಕಾಗಿರುವಂಥ ಕಾರ್ಯಗಳ ಕುರಿತು, ನಿನ್ನ ಜೀವಿತದಲ್ಲಿ ನೀನು ಅನುಭವಿಸಬೇಕಾಗಿರುವ ಕಷ್ಟಗಳ ಕುರಿತು, ನಿನ್ನ ಜೀವಿತದಲ್ಲಿ ಹೊಂದಿಕೊಂಡಿರುವಂತಹ ದೇವರ ನಿಮಿತ್ತವಾಗಿ ಹೊಂದಿರುವಂಥ ಎಲ್ಲ ಶೋಧನೆಗಳು, ಕೇಡುಗಳು, ಎಲ್ಲ ಅವಮಾನಗಳು, ಬಾಧೆಗಳು, ನಿಂದೆಗಳನ್ನು ದೇವರು ತಪ್ಪಿಸುವುದಕ್ಕಾಗಿ ಮಾನಸಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ನಾವು ಸದೃಢರಾಗಿ ಸಿದ್ಧರಾಗುವ ಹಾಗೆ ಈಗ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ದೇವರ ಆತ್ಮನು ತನ್ನ ಸಹಾಯಕರನ್ನು, ದುಡಿಗದ ಆತ್ಮಗಳನ್ನು, ತನ್ನ ದೂತರನ್ನು, ತನ್ನ ಶಕ್ತಿಯನ್ನು, ತನ್ನ ಮಾತುಗಳನ್ನು ಅದನ್ನು ಕಳಿಸಿ ನಮ್ಮನ್ನು ಎಲ್ಲ ಸ್ಥಿತಿಗತಿಗಳಲ್ಲಿ ಸಿದ್ಧರಾಗಿ ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸುವ ಹಾಗೆ ಮಾಡುವಂಥ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಕ್ರಿಸ್ತನ ನ್ಯೂನತೆ ನಮ್ಮನ್ನು ಮಹಿಮೆಗೆ ನಮ್ಮನ್ನು ನಡೆಸ್ತದೆ. ಕ್ರಿಸ್ತನೊಂದಿಗಿರುವಂಥ ಮಹಿಮೆ, ಆತನ ನಿಜವಾದ ಪರಲೋಕದ ಮಹಿಮೆಯನ್ನೇ ನಾವು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಾರಿ ನಾವು ಕಾಣುವಂತೆ ನಮ್ಮನ್ನು ಮಾಡ್ತದೆ. ಹಲ್ಲೆಲೂಯಾ. ಯಾವಾಗ ಅನ್ಯೂನ್ಯತೆಯನ್ನು ಬಯಸ್ತೇವೋ ಪರಲೋಕದ ಮಹಾನಂದ, ಪರಿಪೂರ್ಣ ಸಂತೋಷ ಅನುಭವಿಸುವ ಹಾಗೆ ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತದೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.